ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲವಿಗ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾದಂತಹ ಡಿಸೈನು, ಒಂದು 350 ಚಾರ್ಜ್ ಮಾಡ್ಬೋದಾದಂತಹ ಡಿಸೈನು. ನೋಡಿ, ಇಲ್ಲಿ ನಾನು 4 ಡಬಲ್ ಕ್ರೋಶಾ ಮತ್ತು 4 ಪೀಕ್ ಕಟ್ ಮಾಡ್ಕೊಂಡಿದ್ದೀನಿ. ನಂತರ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಒಂದು 3 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕಲಿಕ್ಕೆ ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಅಂದರೆ ಒಂದು ಪೀಕ್ ಕಟ್ ಆಗುತ್ತೆ. ನಂತರ ಈಗ ಮತ್ತೆ ನೀಡಲ್ ಮೇಲೆ ಒಮ್ಮೆ ದಾರ ತಗೋಬೇಕು. ಒಂದು ಚೈನ್ನಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಒಂದ್ರ ಪಕ್ಕ ಒಂದು ಮಾಡಿದರೆ ಒಂದು ಸ್ವಲ್ಪ ಒತ್ತಾಗಿದ್ದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ. ಸೊ ಹಂಗಾಗಿ ಒಂದು ಚೈನ್ನಷ್ಟು ಗ್ಯಾಪ್ ಬಿಟ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ, ಪೀಕ್ ಕಟ್. ನಂತರ ಈಗ ಅದೇ ರೀತಿ ಒಂದು ಡಬಲ್ ಕ್ರೋಶೆ, 3 ಚೈನ್ ಮತ್ತು ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಈ ರೀತಿ ನೋಡಿ, ಗ್ಯಾಪ್ ಬಿಟ್ಟು ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ ಫಿನಿಶಿಂಗು. ಬರೀ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದಾದರೆ ನೀವು ಒಂದ್ರ ಪಕ್ಕ ಒಂದು ಮಾಡ್ಕೊಂಡು ಹೋಗ್ಬೋದು. ಪೀಕ್ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೊಂದು ಸ್ವಲ್ಪ ಗ್ಯಾಪ್ ಬೇಕಾಗುತ್ತೆ. ಸೊ ಹಂಗಾಗಿ ಒಂದು ಚೈನಷ್ಟು ಗ್ಯಾಪ್ ಬಿಟ್ಟು ಮಾಡಿಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ಇಲ್ಲಿ 4 ಡಬಲ್ ಕ್ರೋಶೆ ಮತ್ತು 4 ಪೀಕ್ ಕಟ್ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆ ಆದಮೇಲೆ ಒಂದು ಸಲ 3 ಚೈನ್ ಹಾಕ್ಕೊಂಡಿದ್ದೀವಿ ಕುಚ್ಚು ಹಾಕಲಿಕ್ಕೆ. ಈಗ ಬೀಡ್ಸ್ ಹಾಕ್ಕೊಳ್ಳೋಣ. ಬೀಡ್ಸ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಪೀಕ್ ಕಟ್ ಮಾಡ್ಕೊಳ್ಳೋದು ಬೇಡ. ಹಾಗೆ ದಾರ ಮೇಲೆ ತಗೊಂಡು 4 ಬೀಡ್ ಹಾಕ್ಕೊಳ್ಳೋಣ. ಒಂದ್ಸಲಿ 4 ಡಬಲ್ ಕ್ರೋಶೆ ಮತ್ತು 4 ಪೀಕ್ ಕಟ್ಸ್ ಆದಮೇಲೆ ಒಂದ್ಸಲಿ 3 ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಲಿಕ್ಕೆ ಜಾಗ ಮಾಡ್ಕೋಬೇಕು. ಒಂದ್ಸಲಿ ಬೀಡ್ ಹಾಕ್ಕೋಬೇಕು. 4 ಬೀಡ್ ಹಾಕ್ಕೊಂಡು ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಬೀಡ್ ಲಾಕ್ ಯಾವ ರೀತಿ ಮಾಡೋದು ಅಂತ. ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಲೈನ್ ಇದೆಯಲ್ಲ, ಆ ಥ್ರೆಡ್ ಲೈನ್ ಕೆಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೋಬೇಕು. ಬೀಡ್ ಹಿಂಭಾಗದಲ್ಲಿ ನೀಡಲ್ ಹಾಕಿ ಥ್ರೆಡ್ ಕೆಳಗಡೆಯಿಂದ ಥ್ರೆಡ್ ಎಳ್ಕೊಂಡು 4 ಬೀಡನ್ನು ಒಂದು ಮಾಡ್ಕೋಬೇಕು. ನೋಡಿ, ಈ ರೀತಿ. ಹಾಗೆ ಒಂಚೂರು ಹಿಂಗೆ ಟೈಟಾಗಿ ಎಳೆದ್ರೆ ನೀಟಾಗಿ 4 ಕೂತ್ಕೊಳ್ತವೆ. ಈಗ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬೀಡನ್ನ ಇಟ್ಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಫಸ್ಟ್ ಮತ್ತು ಸೆಕೆಂಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು 4 ಚೈನ್, ಸೆಕೆಂಡ್ ಮತ್ತು ಥರ್ಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಬೇಗ ಆಗುತ್ತೆ ಇದು ಡಿಸೈನು. ಸೊ ಹಂಗಾಗಿ ನಾನು 350 400 ಚಾರ್ಜ್ ಮಾಡಿದ್ದೀನಿ ಇದಕ್ಕೆ. ಈ ಡಿಸೈನ್ ಸುಮಾರು ಜನಕ್ಕೆ ಹಾಕ್ಕೊಟ್ಟಿದ್ದೀನಿ. ನಂತರ 4 ಚೈನ್, ಥರ್ಡ್ ಮತ್ತು ಫೋರ್ತ್ ಬೀಡ್ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. 3 ಟೈಮ್ಸ್ ಮಾಡ್ಕೋಬೇಕು 4 ಚೈನ್ ಸಿಂಗಲ್ ಕ್ರೋಶೆನ. ನೋಡಿ, ಈ ರೀತಿ ಬರುತ್ತೆ. ಈಗ ನೀಡಲ್ ಮೇಲೆ ಮತ್ತೆ ದಾರ ತಗೋಬೇಕು. ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಪೀಕ್ ಕಟ್ ಮಾಡಿಲ್ಲ. ಈಗ ಕೂಡ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು 4 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಪೀಕ್ ಕಟ್ ಮಾಡ್ಕೊಳ್ಳೋದು ಬೇಡ. ಇದಾದಮೇಲೆ ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ನಷ್ಟು ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 3 ಚೈನ್ ಹಾಕ್ಕೊಂಡು ಪೀಕ್ ಕಟ್ ಮಾಡ್ಕೊಳ್ಳೋಣ. 3 ಚೈನ್, ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಬೀಡ್ ಹಾಕೋದ್ಕಿಂತ ಮುಂಚೆ ಮತ್ತು ಬೀಡ್ ಹಾಕಿದ ಮೇಲೆ ಮಾತ್ರ ಒಂದು ಡಬಲ್ ಕ್ರೋಶೆ ಹಾಗೆ ಮಾಡ್ಕೋಬೇಕು. ಆಮೇಲೆ ಪೀಕ್ ಕಟ್ಸ್ ಮಾಡ್ಕೋಬೇಕು. ಈಗ ಡಬಲ್ ಕ್ರೋಶೆ ಬಿಟ್ಟು 4 ಡಬಲ್ ಕ್ರೋಶೆ ಕಂಬ ಮತ್ತು 4 ಪೀಕ್ ಕಟ್ ಮಾಡ್ಕೋಬೇಕು.
ತುಂಬ ಕ್ವಿಕ್ಕಾಗುತ್ತೆ ಡಿಸೈನು. ಒಂದು 20 ಟೈಮ್ಸ್ ಬರುತ್ತೆ ಒಂದು ಸೀರೆಗೆ. ಇದು ಬೀಡ್ ಇಷ್ಟು 4 ಪಿಕಾಟ್ಸ್ ಮಾಡಿಕೊಂಡು 4 ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಒಂದು 18 to 20 ಬೀಡ್ಸ್ ಬರುತ್ತೆ. ಅದೇ ರೀತಿ 18 to 20 ಕುಚ್ಚು ಬರುತ್ತೆ. ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ, ಈಗ 4 ಪಿಕಾಟ್ಸ್ ಆದಮೇಲೆ 4 ಡಬಲ್ ಕ್ರೋಶೆ ಮತ್ತು 4 ಪಿಕಾಟ್ ಆಯ್ತಲ್ಲ, 1 ಟೈಮ್ ಬೀಡ್ ಹಾಕಿದ್ದೀವಿ. ನೋಡಿ, 4 ಪಿಕಾಟ್ಸ್ ಆದಮೇಲೆ 1 ಟೈಮ್ ಬೀಡು, ಮತ್ತು 4 ಪಿಕಾಟ್ಸ್ ಆದಮೇಲೆ 1 ಟೈಮ್ ಕುಚ್ಚು ಹಾಕಲಿಕ್ಕೆ 3 ಚೈನ್ ಹಾಕ್ಕೋಬೇಕು. ಈಗ ನಾವು 1 ಟೈಮ್ ಬೀಡ್ ಹಾಕಿದ್ವಲ್ಲ, ಈಗ ನೆಕ್ಸ್ಟು ಕುಚ್ಚು ಹಾಕಲಿಕ್ಕೆ 3 ಚೈನ್ ಹಾಕ್ಕೊಳ್ಳೋಣ. ನೋಡಿ, ಈಗ 3 ಚೈನ್ ಹಾಕ್ಕೋಬೇಕು. 1 ಟೈಮ್ 3 ಚೈನ್, 1 ಟೈಮ್ ಬೀಡು. ಬೀಡು ಹಾಕಿ ಆದಮೇಲೆ ಅದೇ ರೀತಿ ಇಲ್ಲಿ ಕುಚ್ಚು ಹಾಕ್ಲಿಕ್ಕೆ ನಾವು 3 ಚೈನ್ ಮಾಡಿದಾಗ ಕಂಟಿನ್ಯೂ ಮಾಡಬೇಕು ಡಬಲ್ ಕ್ರೋಶೆ ಮತ್ತು ಪಿಕಾಟ. ನಾವು ಬೀಡ್ ಹಾಕಿದಾಗ ಮಾತ್ರ ಒಂದು ಡಬಲ್ ಕ್ರೋಶೆ ಹಾಗೆ ಮಾಡ್ಕೊಳ್ತೀವಿ. 3 ಚೈನ್ ಹಾಕಿ ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಟಾಗ ನಾವು ಡಬಲ್ ಕ್ರೋಶೆ ಮಾತ್ರ ಮಾಡ್ಕೊಳ್ಳಲ್ಲ, ವಿತ್ ಪಿಕಾಟ್ ಕೂಡ ಮಾಡ್ಕೊಳ್ತಾ ಹೋಗಬೇಕು. ಈಗ 4 ಪಿಕಾಟ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಮತ್ತು 4 ಪಿಕಾಟ್ ಮಾಡಿಕೊಂಡು ಇನ್ನೊಂದು ಮಾಡ್ಕೊಳ್ಳೋಣ. ಆಯ್ತಲ್ವ? ಈಗ 4 ಡಬಲ್ ಕ್ರೋಶೆ ಮತ್ತು 4 ಪಿಕಾಟ್ ಆಯ್ತಲ್ವ? ಈಗ ಬೀಡ್ ಹಾಕೋದು. ಈಗ ಹಾಗಾಗಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಹಾಗೆ ಇದು ಪಿಕಾಟ್ ಮಾಡ್ಕೊಳ್ಳೋದು ಬೇಡ. ಈಗ ಬೀಡ್ ಹಾಕ್ಕೊಳ್ಳೋಣ. 4 ಬೀಡ್ ಹಾಕ್ಕೊಳ್ಳೋಣ. 4 ಬೀಡ್ ಹಾಕ್ಕೊಂಡು ನಿಮಗೆ ಫಸ್ಟು ತೋರಿಸಿದ್ದೀನಲ್ಲ, ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಮತ್ತೊಮ್ಮೆ ನೋಡ್ಕೊಳ್ಳಿ. ಬೀಡ್ ಹಿಂಭಾಗ ನಾವೇನು ಬೀಡ್ ಥ್ರೆಡ್ ಲೈನ್ ಬಂದಿದೆಯೋ ಆ ಬೀಡ್ ಹಿಂಭಾಗದಲ್ಲಿ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ಈಗ ಬೀಡ್ ಹಿಂಭಾಗದಲ್ಲಿ ನೀಡಲ್ ಹಾಕಿ ದಾರನ ಎಳ್ಕೊಂಡು ಸ್ವಲ್ಪ ಗ್ರಿಪ್ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ 4 ಬೀಡನ್ನು ಆನ್ ಮಾಡ್ಕೋಬೇಕು ಈ ರೀತಿ. ಈಗ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬೀಡ್ ಇಟ್ಕೋಬೇಕು. ಬೀಡ್ ಇಟ್ಕೊಂಡು 4 ಚೈನ್ ಹಾಕ್ಕೊಂಡು 1 2 3 4 ಚೈನ್ ಹಾಕ್ಕೊಂಡು ಫಸ್ಟ್ ಆ್ಯಂಡ್ ಸೆಕೆಂಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಬೀಡ್ನ ಮಧ್ಯೆ 4 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ, ಹಾಗೆ ಮತ್ತೆ 4 ಚೈನ್, ಥರ್ಡ್ ಆ್ಯಂಡ್ ಫೋರ್ತ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಕ್ವಿಕ್ಕಾಗಿ ಆಗುತ್ತೆ, ತುಂಬ ಬೇಗ ಆಗುತ್ತೆ ಡಿಸೈನ್. ಇದು ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಬೀಡನ್ನು ಸ್ವಲ್ಪ ಬೀಡ್ ಲಾಕ್ ಮಾಡ್ತೀವಲ್ಲ, ಟೈಟಾಗಿ ಹಿಡ್ಕೊಂಡ್ರೆ 4 ಬೀಡು ಸ್ಕ್ವೇರ್ ಶೇಪಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಒಂದು ಬೀಡು ಸ್ವಲ್ಪ ಕ್ರಾಸ್ ಆಗುತ್ತೆ. ಈಗ ಹಾಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ನಾವು ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ ಗ್ಯಾಪಲ್ಲಿ ಈ ಡಬಲ್ ಕ್ರೋಶೆಗೆ ಒಂದು ಪಿಕಾಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಬರುತ್ತೆ. ಒಂದು ಸಲ ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ 4 ಪಿಕಾಟ್ ಆದಮೇಲೆ ಒಂದು ಸಲ 3 ಚೈನ್ ಹಾಕ್ಕೋಬೇಕು ಕುಚ್ಚು ಹಾಕಲಿಕ್ಕೆ. ಒಂದು ಸಲ ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡಾಗ ಬೀಡ್ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಪಿಕಾಟ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿದೆ ಡಿಸೈನು.
ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ನೋಡಿ ಈ ರೀತಿ ಬಂದಿದೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.